ಈ ನೊಂದ ಹೆಣ್ಣಿನ ಸಮಾಜಕ್ಕೆ ಒಂದು ಸಂದೇಶವನ್ನ ಕೊಡ್ತಾರೆ. ಸರ್, ಇದು ಬರೀ ಆ ಹೆಣ್ಮಗಳದಲ್ಲ, ಅವ್ರ ಗಂಡನೇ ಆಗಿರಲಿ, ಅವ್ರ ತಂದೆ ತಾಯಿ ಆಗಿರಲಿ, ಅವ್ರ ಮಕ್ಳು, ಆ ಮಗು ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ತಲೆ ಎತ್ಕೊಂಡು, ಗಂಡ ಸಮಾಜದಲ್ಲಿ ಫೇಸ್ ಮಾಡೋಕ್ಕಾಗಲ್ಲ, ಅವ್ರ ಕೆರೆನೋ ಬಾವಿನೋ ಮುಖ ನೋಡ್ಕೋಬೇಕಾಗತ್ತೆ. ಅದಾದ್ರೂ ಆಶ್ಚರ್ಯ ಪಡಬೇಕಾಗಿದ್ದಿಲ್ಲ. ಸೊ ಸಚ್ ಎ ಸೀರಿಯಸ್ ಥಿಂಗ್. ನಿಜ ಸರ್, ಇಂಥ ವಿಕೃತ ಮನಸ್ಥಿತಿಗೆ ಇವಾಗಲೇ ಸರ್ ಹೇಳ್ದಂಗೆ ವಿಕೃತ ಮನಸ್ಥಿತಿಗೆ ಶೇರ್ ಮಾಡೋರು ಅಂಥ ರೇಪಿಸ್ಟ್ಗಳೇ ಸರ್. ಅವರು ಅತ್ಯಾಚಾರಿಗಳಿಗೂ ಅವ್ರಿಗೂ ಏನೂ ವ್ಯತ್ಯಾಸನೇ ಇಲ್ಲ. ಅಂದ್ರೆ ವಿಡಿಯೋನ ಶೇರ್ ಮಾಡ್ತಿದ್ದಾರೆ ಅಂದ್ರೆ ಸೊ ಅವ್ರಿಗೆ ಏನು ಹೇಳ್ತೀರಾ? ಅವ್ರಿಗೇನು ಶಿಕ್ಷೆ ಆಗ್ಬೇಕು? ಇಲ್ಲ, ಅದು ಅವರು ಆಕ್ಚುಲಿ ಅವರು ಅದ್ರಲ್ಲಿ ಭಾಗಿನೇ, ಮಾಡ್ದೋದಲ್ದೇನೆ ಇವ್ರು ಮಾಡೋದ್ರೆ ಇವರು ಭಾಗಿನೇ ಅದರಲ್ಲಿ. ವಿಡಿಯೋ ಮಾಡಿದವರು ಎಷ್ಟು ಪನಿಷ್ಮೆಂಟ್ ಅವ್ರಿಗೂ ಬರ್ಬೇಕು. ನಿಜ ಅಲ್ಲ, ಈಗ ವಿಡಿಯೋ ಮಾಡಿದವರು ಎಷ್ಟು ತಪ್ಪಿತಸ್ಥರೋ ಅದನ್ನ ಶೇರ್ ಮಾಡೋರು ಅಷ್ಟೇ ತಪ್ಪಿಸ್ತಾರೆ, ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ ಅವ್ರಿಗೆ. ಮತ್ತೆ ಸಂದೇಶ ಕೊಡಿ. ಇಲ್ಲ, ಇನ್ನೇನು ಇದು ಅವ್ರಿಗೆ ಅವರು ಅಪ್ಬ್ರಿಂಗಿಂಗ್ ಅಂತ ಹೇಳ್ತೀವಲ್ವಾ, ಅವ್ರ ತಂದೆ ತಾಯಿ ಯಾವ ಥರ ಅವ್ರನ್ನ ಬೆಳೆಸಿರ್ತಾರ ಅದು ಇಂಪಾರ್ಟೆಂಟ್. ಅದು ಸಂಸ್ಕೃತಿ ಇಲ್ಲದೆ ಬೆಳೆದವ್ರಿಗೆ ನಡು ಮಧ್ಯದಲ್ಲಿ ಅವ್ರು ಬರ್ಲಿಕ್ಕೆ ಆಗಲ್ಲ, ಹುಡ್ದಾಗ್ಲೇ ಬರ್ಬೇಕದು. ಸರ್, ಕರ್ನಾಟಕದ ಪ್ರತಿಯೊಬ್ಬರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ ಈ ಪೆನ್ ಡ್ರೈವ್ ಪ್ರಕರಣಕ್ಕೆ. ಅದರಲ್ಲಿ ಮುಖ್ಯವಾಗಿ ಹೆಣ್ಣು ಬಲಿಯಾಗ್ತಿದ್ದಾಳೆ, ಹೆಣ್ಣಿನ ಮಾನ ಮರ್ಯಾದೆ ಹರಾಜಾಗ್ತಿದೆ. ಅಂತಹ ಕಾಮಪಿಚಾಚಿಗಳಿಗೆ ಏನು ಶಿಕ್ಷೆ ಆಗಬೇಕು, ಮತ್ತು ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡುವಂತಹ ಆ ದರಿದ್ರ ಮನಸ್ಥಿತಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಒಂದು ನನಗೆ ಇವಾಗಲೂ ಅರ್ಥ ಆಗ್ತಾ ಇಲ್ಲ, ಅವನು ಇಷ್ಟು ವಿಡಿಯೋ ಪೆನ್ ಡ್ರೈವ್ ಮಾಡಿದ ಯಾಕೆ ಅಂತ. ಒಂದು ನೋಡಿ ಸರ್, ಒಂದು ಸತ ಅದು ಆಗ್ಬಿಟ್ಟು ಈಚೆ ಬಂತು ಅಂದರೆ ಊರು ಬಾಯಿ ಮುಚ್ಚೋಕ್ಕಾಗಲ್ಲ, ಅದು ಹರಡತ್ತದು, ಅದು ಹರಡೈತು. ಬಟ್ ಈಗ JDS ಬಂದು ಒಂದು ಸಿದ್ಧಾಂತ ಪಕ್ಷ ಅದು. ಈಗ ನಾವು ಕಾದು ನೋಡಬೇಕು ಇವರು ದೇವೇಗೌಡರು ಏನು ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಇವಾಗ ದೇವೇಗೌಡರು ಅವ್ರ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯ ಇಂಥ ಕಪ್ಪು ಚುಕ್ಕಿನ ಮಾಡದೆ ಏನೋ ಒಂದು ಬೆಳೆಸ್ಕೊಂಡು ಬಂದಿದ್ದಾರೆ. ಹಂಗಾಗಲ್ಲ. ಯಾಕಂದರೆ ಈಗ ನೂರಾರು ಕಾರ್ಯಕರ್ತರು ಇದ್ಬಿಟ್ಟು ಅವ್ರು ಏನು ಮಾಡಿದ್ದಾರೆ, ಅವ್ರ ಫ್ಯಾಮ್ಲಿಯಿಂದನೇ ಒಂದು ಟಿಕೆಟ್ ಕೊಟ್ಟಿದ್ದಾರೆ. ಅಂದರೆ ಅವ್ರ ಸಿದ್ಧಾಂತದ ಮೇಲೆ ಅವರು ನಮ್ಮ ವಂಶ ತುಂಬ ಟಾಪ್ ಅಂತ ಮಾಡಿರೋದು. ಅದರಿಂದ ಏನಾಗುತ್ತೆ ಅಂದರೆ ಈಗ ಅವ್ರದ್ದು ಯಾವ ಥರ ಬೆಂಬಲ ಇದೆ, ಇಲ್ಲ ಅವ್ರ ಮೊಮ್ಮಗನ ಮೇಲೆ ಬೆಂಬಲ ಇದೆಯಾ, ಇಲ್ಲ ಆ ಹೆಂಗಸ್ರ ಮೇಲೆ ಬೆಂಬಲ ಇದೆಯಾ, ಅವ್ರು ವ್ಯಕ್ತಪಡಿಸ್ಬೇಕು ಹೊರತು ಅವಾಗ ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ. ಅದು ನಾವು ಜನರು ಏನು ಮಾಡೋಕ್ಕಾಗಲ್ಲ. ಇವಾಗಲೇ ಕುಮಾರಣ್ಣ ಹೇಳಿದ್ದಾರೆ ಅವ್ರಿಗೂ ನಮ್ಮ ಕುಟುಂಬಕ್ಕೂ ಇದಿಲ್ಲ. ಹಂಗಂದ್ರೆ ಬಿಟ್ಬಿಡಿಯಾನೆ, ಬೇದಕಲ್ ಮಾಡಿಯಾನೆ ಆಸ್ತಿ ಇಲ್ಲ, ಯಾಕಂದ್ರೆ JDS ಪಕ್ಷದಿಂದನೂ ಅವ್ರನ್ನ ಅಮಾನತುಗೊಳಿಸಲಾಗಿದೆ, ಅದನ್ನು ಕೂಡ ತಗೊಂಡಿದ್ದಾರೆ. ಪೊಲಿಟಿಕಲ್ ಬೇಕಾಗಿಲ್ಲ ಸ್ವಾಮಿ, ಇದು ವರ್ಚಸ್ ಫೈಟ್. ಇದು ಪೊಲಿಟಿಕಲ್ ಬಿಡಿ, 8 ದಿವಸ ನಿಮಗೂ ಕಳಿಸ್ಬಿಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ಆಮೇಲೆ ತಿರ್ಗಾ ತೊಗೊಂಡ್ಬಿಡ್ತಾರೆ. ಆ ಥರ ಭಾಳ ಆಗಿದೆ. ಇದು ವರ್ಚಸ್ ಫೈಟು. ಈ ಕೊನೆಗೆ ಈ ಜನಪ್ರತಿನಿಧಿಗೆ ಕಠಿಣ ಶಿಕ್ಷೆ ಆಗಬೇಕು ಫೈನಲ್. ಅಂದರೆ ಮುಂದಿನ ಯಾರೋ ಒಬ್ಬ ಜನಪ್ರತಿನಿಧಿ ಕೂಡ ಇಂತಹ ಒಂದು ನೆನಪು ಕೂಡ ಮಾಡ್ಕೋಬಾರ್ದು, ಈ ಥರ ಮನಸ್ಥಿತಿನೂ ಕೂಡ ಅವ್ನಿಗೆ ಹುಟ್ಟಬಾರ್ದು. ಸರ್, ಈ ಥರ ನೋಡಿದ್ರೆ ಸುಮಾರು ಪಾರ್ಲಿಮೆಂಟಲ್ಲೇ 143ಗಿಂತ ಜಾಸ್ತಿ ಜನ ಈ ಥರ ಇದಾರಲ್ಲ. ಯಾರು ಸಾಚಾಗಳಲ್ಲ ಅಂತೀರಾ ನೀವು? ಇಲ್ಲ, ಯಾರು ಇಲ್ಲ ಸರ್. ಈಗ ಲಾಸ್ಟ್ ಟೈಮ್ ನೋಡಿದ್ರಲ್ಲ, ವಿಧಾನಸೌಧ ಕೂತ್ಕೊಂಡೆ ವಿಡಿಯೋಗಳು ನೋಡ್ತಾಯಿದ್ರಿ, ಇದು ಮಾಡ್ತಾಯಿದ್ರಿ, ಅದು ಮಾಡ್ತಾಯಿದ್ರು. ಈಗ ತಿರ್ಗಾ ಮಿಕ್ಕಿದೆಲ್ಲ ಗೆದ್ದು ಬಂದವರಲ್ಲ, ಜನ ಆಯ್ಕೆ ಮಾಡ್ತಾಯಿದ್ರಲ್ಲ. ಫಸ್ಟು ನಾವು ಹೇಳೋದು ಒಂದು ಏನಂದರೆ, ಕರಪ್ಟ್ ಯಾರು ಅಂದರೆ ಜನರು. 100 ರೂಪಾಯಿ 200 ರೂಪಾಯಿ ಕೊಟ್ಟು ಓಟ್ ಹಾಕ್ತಾರಲ್ಲ, ಇವ್ರ ಕಡೆಯಿಂದ ಇಂಥವ್ರು ಬರ್ತಾರೆ. ಒಂದು ದಿನದ ಆಸೆಗೆ ಇಡೀ 5 ವರ್ಷನ ಬಲಿ ಕೊಡ್ತಾರಂತಾನ? ಹೌದು, ಅದು 500 ರೂಪಾಯಿ ತೊಗೊಳೋದು ಬಿಟ್ಬಿಡ್ಲಿ. ನಮ್ಮ ಗೌರ್ಮೆಂಟು, ನಮ್ಮ ಕರ್ನಾಟಕ, ನಮ್ಮ ಭಾರತ ಇದೆಯಲ್ಲ, ಟಾಪಲ್ಲಿ ಹೋಗ್ತೀವಿ ನಾವು. ನಾನು ಫಾರಿನಲ್ಲಿದ್ದು ನಾನು ನೋಡಿ ಬಂದಿದ್ದೀವಲ್ಲ, ಅಲ್ಲಿ ಕರಪ್ಷನ್ ಯಾಕಾಗಲ್ಲ? ಗೌರ್ಮೆಂಟ್ 100% ಸವಲತ್ತು ಕೊಡ್ತಾರೆ. ಇಲ್ಲಿ ಯಾರು ಕೊಟ್ಟಿದ್ದಾರೆ? ಈಗ ಪೊಲೀಸವ್ರು ನೋಡಿ, ಇವನಿಗೆ ಅವ್ನು ಬೈತಾನೆ, ಅವ್ನಿಗೆ ಬೈತಾನೆ. ಇವರು ಫ್ರಸ್ಟ್ರೇಷನ್ ಬಂದು ಜನರಿಗೆ ಹಾಕ್ತಾರೆ. ಸೊ ನಾವೇನು ಹೇಳೋದಂದರೆ, ಇದು ಹೋಲ್ ಆ್ಯಂಡ್ ಸೋಲು ದೇವೇಗೌಡರು ಇದನ್ನು ತೀರ್ಮಾನ ಮಾಡಬೇಕು. ಜನರ ಕೈಲಿ ತೀರ್ಮಾನ ಮಾಡೋಕ್ಕಾಗಲ್ಲ. ಇವನಿಗೆ ಶಿಕ್ಷೆ ಮಾಡ್ಬೇಕಂದ್ರೂ ದೇವ್ರಿಗೆ, ಯಾಕಂದರೆ ಈಸ್ ಎಕ್ಸ್ ಪ್ರೈಮ್ ಮಿನಿಸ್ಟ್ರು. ಆ್ಯಂಡ್ ನಾವು ನೋಡಬೇಕು ಇವನ್ ರೂಲ್ ಹೇಗಿದೆ ಅಂತ. ಈಗ ಅರ್ಥ ಆಯ್ತಾ? ಅಕಸ್ಮಾತ್ ಅವರೇ ಕುತ್ಕೊಂಡ್ಬಿಟ್ಟು ಅವ್ರಿಗೇನಾದ್ರು ಮುಂದೆ ಜನರ ಮುಂದೆ ಮಾಡಿಬಿಟ್ರೆ ಅಂದರೆ ದೇವೇಗೌಡಗೆ ನಾನು ಫಸ್ಟ್ ಪರ್ಸನ್ ನಾನು JDS ಸೇರಿಬಿಡ್ತೀನಿ ನಾನು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.